ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ 2026ರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆಯವರೆಗೂ ವಿಡಿಯೋ ನೋಡಿ, ಹಾಗೂ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ರಾಶಿ ಅಧಿಪತಿ ಮಂಗಳನು ಒಂದು ಸಾಹಸ ಸ್ಥಾನದಲ್ಲಿ ಇರುವನು. ಇದರಿಂದ ನಿಮಗೆ ಹೆಚ್ಚಿನ ಒಂದು ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. 4ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ ಇರೋದ್ರಿಂದ ಸುಖ ಸೌಕರ್ಯಗಳು ಹೆಚ್ಚಾಗುವಂಥದ್ದು. ಆದರೆ ಶನಿ ಮತ್ತು ರಾಹುವಿನ ಒಂದು ಗ್ರಹಗತಿಗಳಿಂದ ನಿಮಗೆ ಅನಗತ್ಯ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಏನೇ ಸಮಸ್ಯೆ ಬಂದರೂ ಸಹ ಗುರು ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತಾನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರಿಕದ ಬಗ್ಗೆ ನಾವು ಈ ಒಂದು ರಾಶಿಯವರಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ವೃತ್ತಿ ಜೀವನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಸಿಗುವಂಥದ್ದು. ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಶ್ರಮ ಹೆಚ್ಚಾಗಬೇಕಾಗುತ್ತದೆ. ನಿಮ್ಮನ್ನು ಪರೀಕ್ಷಿಸಬೇಕಾದಂಥ ಪರಿಸ್ಥಿತಿಗಳು ಹೆಚ್ಚಾಗುವಂಥದ್ದು. ಆದರೆ ನಿಮ್ಮ ಛಲದಿಂದ ನೀವು ಗುರಿಯನ್ನು ಸಾಧಿಸುತ್ತೀರಿ. ಉದ್ಯೋಗದಲ್ಲಿ ಬದಲಾವಣೆ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದು ಒಳ್ಳೆ ತಿಂಗಳಲ್ಲ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ತಾಳ್ಮೆಯಿಂದ ಮುನ್ನುಡಿಯಿರಿ. ನೀವು ವ್ಯಾಪಾರಸ್ಥರಿಗೆ ಈ ತಿಂಗಳು ನಿಮಗೆ ಸಣ್ಣ ಪ್ರಮಾಣದಲ್ಲಿ ಲಾಭ ಇದ್ದರೂ ಸಹ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅತಿ ಹೆಚ್ಚು ಎಚ್ಚರದಿಂದ ಗಮನ ಇಡಿ. ರಿಯಲ್ ಎಸ್ಟೇಟ್ ಮಾಡೋರಿಗೆ ಅತಿ ಹೆಚ್ಚು ಒಂದು ಒಳ್ಳೆ ಅವಕಾಶಗಳು ಸಿಗುವಂಥದ್ದು. ಆರ್ಥಿಕವಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಆದಾಯದಕ್ಕಿಂತ ಖರ್ಚೇ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆರೋಗ್ಯಕ್ಕೆ ಖರ್ಚು ಮಾಡುವಂತ ಸಾಧ್ಯತೆ ಲಕ್ಷಣಗಳು ಸಹ ಬಹಳ ಇದೆ. ಹಳೆಯ ಸಾಲ ಕಾರ್ಯಗಳನ್ನು ತೀರಿಸಲು ನೀವು ಸಾಕಷ್ಟು ಒದ್ದಾಡುತ್ತಿದ್ದೀರಿ. ಯಾವ್ದಾದ್ರೂ ನೀವು ಏನಾದ್ರೂ ಒಂದು ವಹಿವಾಟಿಕೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾರಿಗೂ ಸಹ ಸಾಲವನ್ನು ನೀಡಬೇಡಿ. ಯಾರಿಗೂ ಸಹ ನೀವು ಒಂದು ಹಣಕಾಸಿನ ವಿಚಾರದಲ್ಲಿ ಜಾಮೀನು ಆಗ್ಲಿಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಈ ತಿಂಗಳು ನೀವು ಅತಿ ಹೆಚ್ಚು ಜಾಗರೂಕರಾಗಿ ಇರಬೇಕಾಗ್ತದೆ. ಯಾಕಂದ್ರೆ ವಾಹನ ಚಾಲನೆ ಮಾಡುವಾಗ ಆಗಲಿ ಅಥವಾ ಅಡಿಗೆ ಮನೆಯಲ್ಲಾಗಲಿ ಅತಿ ಹೆಚ್ಚು ಗಮನವಿರಲಿ. ಮಾನಸಿಕ ಶಾಂತಿಗಾಗಿ ದೀರ್ಘಕಾಲದ ಧ್ಯಾನ ಮಾಡುವುದು ಬಹಳ ಒಳ್ಳೆಯದು. ಹಳೆಯ ರೋಗಗಳು ಯಾವುದೇ ಇದ್ರೂ ಸಹ ಅದು ನಿಮ್ಮ ಜೀವನದಲ್ಲಿ ಪುನಃ ಬರಬಾರದು. ಆ ಕಾರಣದಿಂದ ಆಹಾರದಲ್ಲಿ ಒಂದು ಯೋಚನೆ ಮಾಡಿ ಮುನ್ನಡೆಯಿರಿ. ಇನ್ನು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸಂಗಾತಿಯ ನಡುವೆ ವಾದ ವಿವಾದಗಳು ಆಗುವಂತ ಸಾಧ್ಯತೆಗಳು ಕೂಡ ಬಹಳ ಇದೆ. ಸಾಧ್ಯವಾದಷ್ಟು ಏನೇ ಜಗಳವಾದರೂ ಸಹ ಮೌನವಾಗಿದ್ದಷ್ಟು ಒಳ್ಳೆಯದು. ಯಾರೆಲ್ಲ ಮದುವೆ ಆಗಿಲ್ಲ, ಮದುವೆ ಮಾತುಕತೆಯಲ್ಲಿ ವಿಳಂಬವಾಗುವಂಥದ್ದು. ಪ್ರೇಮಿಗಳು ಪರಸ್ಪರ ಅನುಮಾನ ಪಡುವುದನ್ನ ಬಿಡಬೇಕು. ಅತಿ ಹೆಚ್ಚು ಪ್ರೀತಿ ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಕುಟುಂಬದ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಮನೆಯಲ್ಲಿರುವಂತ ತಾಯಿಯ ಒಂದು ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಬೇಕು. ಮನೆಯಲ್ಲಿರುವಂತಹ ಹಳೆಯ ವಿವಾದಗಳು ಮತ್ತೆ ಮರುಕಳಿಸಬಹುದು. ಇದನ್ನ ಸ್ವಲ್ಪ ಶಾಂತಿಯುತವಾಗಿ ಪುನಃ ಬರದಂತೆ ಯೋಚಿಸಿಕೊಳ್ಳಿ. ಮಕ್ಕಳ ಒಂದು ಹಠದ ಸ್ವಭಾವ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಉಂಟು ಮಾಡುವಂತ ಸಾಧ್ಯತೆಗಳು ಬಹಳ ಇದೆ. ಹಿರಿಯರ ಸಲಹೆ ಪಡೆಯುವುದನ್ನು ನಿಮಗೆ ಅತಿ ಹೆಚ್ಚು ಲಾಭದಾಯಕವಾಗುವಂಥದ್ದು. ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ ಮಂಗಳವಾರದಂದು ಹನುಮಾನ್ ದೇವರಿಗೆ ಭೇಟಿ ನೀಡಿ ಹನುಮಾನ್ ಚಾಲಿಸನ್ನ ಪಠನೆ ಮಾಡಿ. ಯಾರೆಲ್ಲ ಒಂದು ನಿರ್ಗತಿಕರಿದ್ದಾರೆ ಅವರಿಗೆ ಕೈಯಲ್ಲಾದಷ್ಟು ದಾನ ಮಾಡಿ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ನಾವು ಹೇಳೋದಾಯ್ತು ಅಂತ ಹೇಳಿದ್ರೆ ಅತಿಯಾದಂತ ಕೋಪ, ಹಠ ನಿಯಂತ್ರಣಕ್ಕೆ ತಗೊಂಡ್ರೆ ಈ ತಿಂಗಳು ನಿಮಗೆ ಬಹಳ ಒಂದು ಸುಖಕರವಾಗಿದೆ. ಇದಾಗಿತ್ತು 2026ರ ವೃಶ್ಚಿಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಇದರ ಜೊತೆಗೆ ಯಾರೆಲ್ಲ ಒಂದು ಸಮಸ್ಯೆಯಲ್ಲಿ ನರಳುತ್ತಾ ಇದ್ದೀರಿ, ಈ ಸಮಸ್ಯೆಗಳಿಂದ ಹೊರ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ನೀವು ನೇರವಾಗಿ ಬಂದು ನಮ್ಮನ್ನ ಭೇಟಿ ಮಾಡಬಹುದು. ಸಾಧ್ಯವಾದಲ್ಲಿ ನಮ್ಮ ನಂಬರ್ಗೆ ಕಾಲ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.